ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಯ ಮೂರನೇ ಏನಿಲ್ಲ. ಕೆಜಿ ಬೋಪಯ್ಯ ಸನ್ಮಾನ್ಯ ಅಧ್ಯಕ್ಷರೇ ನಿನ್ನೆ ಒಂದು 20 ಜನ MLAಗಳು ಹಾಸನಕ್ಕೆ ಹೋಗಿ ಪ್ರಿಯತಮ್ ಗೌಡರ ಮನೆ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ. ಅದನ್ನು ನೋಡಿ ತಂದೆ ತಾಯಿ ಹಾಕಿ ಮೊದಲು ನೀವು ಊರು ಬಿಟ್ಟು ಖಾಲಿ ಮಾಡಿ ಹೋಗದೆ ಇದ್ರೆ ಪ್ರಿಯತಮ್ ಗೌಡನ ಉಳಿಯೋದು ಬಿಡೋದಿಲ್ಲ ಅಂತ ಹೇಳಿ ಮಾಡಿದಂಥದ್ದು ಒಂದು ಘಟನೆ. ಎರಡನೇದು ಮನೆ ತುಂಬಾ ಕಲ್ಲುಗಳನ್ನು ತೂರಿದಂತಹದ್ದು. ಆ ಸಂದರ್ಭದಲ್ಲಿ ರಾಹುಲ್ ಕಿಣಿ ಅನ್ನುವಂಥ ಒಬ್ಬ ಕಾರ್ಯಕರ್ತನಿಗೆ ತಲೆಗೆ ಏಟು ಬಿದ್ದು ಮರಣಾಂತಕ ಹಲ್ಲೆ ಆಗಿದೆ. ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವತ್ತು ಅವನನ್ನ ಇಲ್ಲಿ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದನ್ನು ಡಾಕ್ಟರ್ ಹೇಳಿದ್ರು, ಮಾಡ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಆ 300-400 ಜನ ಗೂಂಡಾಗಿರಿ ಮಾಡೋ ಸಮಯದಲ್ಲಿ ಇದ್ದದ್ದು 3 ಜನ PC-ಗಳು ನಮ್ಮವ್ರನ್ನ ತಡೆದ್ರು, ಅವ್ರನ್ನ ಬರೋಕ್ಕೆ ಅವಕಾಶ ಮಾಡಿಕೊಟ್ರು. ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೆ ಪೊಲೀಸ್ ಹಸ್ತಕ್ಷೇಪ ಮಾಡಲ್ಲ ಅಂತ. ಪೊಲೀಸಿನ ಸಂಪೂರ್ಣ ದುರುಪಯೋಗ ಕೆಲಸ ಮಾಡಿದ್ದಾರೆ. ಸುಳ್ಳು. ಈಗಾಗಲೇ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟು ಏನೇನು ನಡೆದಿದೆ ಆ ಘಟನಾವಳಿಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ. ರಾಜ್ಯಾದ್ಯಂತ ತಾಲೂಕು ಜಿಲ್ಲಾ ಕೇಂದ್ರದಲ್ಲೂ ಸಹ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಶಾಸಕರಿಗೆ ರಕ್ಷಣೆ ಇಲ್ಲದಿರುವಂತಹ ಈ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅವ್ರ ರಕ್ಷಣೆ ಕೊಡುವಂತ ವ್ಯವಸ್ಥೆಯನ್ನು ತಾವು ಮಾಡಬೇಕು. ಈ ಗೂಂಡಾಗಿರಿ ಪ್ರವೃತ್ತಿ ಏನಿದೆ ಸ್ವತಃ ಮುಖ್ಯಮಂತ್ರಿಗಳು ನಿಂತು ಮಾಡಿಸ್ತಾ ಇರುವಂತಹದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆ ತರುವಂತಹದ್ದಲ್ಲ ಅನ್ನೋ ಮಾತನ್ನು ಹೇಳ್ತಾ, ಹಾಸನದಲ್ಲಿ ಒಬ್ಬ ಯುವಕ ಬೆಳೀತಾ ಇದ್ದಾನೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ತಮ್ಮಲ್ಲಿ ಸಮಗ್ರವಾದಂತಹ ಒಂದು ತನಿಖೆ ಆಗಬೇಕು. ಈ ಗೂಂಡ ಸ್ವಲ್ಪ ದಯಮಾಡಿ ಸಹಕರಿಸಿ. ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡ್ರೆ ಆಶ್ಚರ್ಯ ಆಗ್ಬೋದು. ಸುರೇಶ್ ದಯಮಾಡಿ ಸಹಕರಿಸ್ರಿ, ದಯಮಾಡಿ ಸಹಕರಿಸಿ. ಆಶ್ಚರ್ಯ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ. ನಾವು ಮತ್ತೆ 300-400 ಜನ ಕೆಲಸ ಮಾಡ್ಬೇಕಲ್ಲ. 300-400 ಜನ ಅಲ್ಲಿ ಬಂದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ದಯಮಾಡಿ ನಮ್ಮ ನಿಮಗೂ ಅವಕಾಶ ಕೊಡ್ತೇನೆ. ಸರಿದಾನೆ. ಆದ್ರೆ ಯಾರೋ ಒಬ್ಬ ಹೆಣ್ಣು ಮಗಳು ಕಂಪ್ಲೇಂಟ್ ತಗೊಂಡು ಅರೆಸ್ಟ್ ಮಾಡಕ್ ಬಂದಿದ್ರು ಅಂತ ಶಿವಲಿಂಗೇಗೌಡ್ರೆ, ಯಾರೋ ಒಬ್ಬರು ಅರೆಸ್ಟ್ ಮಾಡಕ್ ಬಂದಿರುವಂತ ಸುಳ್ಳು ಕಂಪ್ಲೇಂಟ್ ಅನ್ನು ತಗೊಂಡು ಇವತ್ತು ನಾನ್ ಬೇಲೆಬಲ್ ಕೇಸ್ ಹಾಕಿದ್ದಾರೆ. ಅವರನ್ನ ಉಳಿಸುವಂತ ಪ್ರಯತ್ನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ಹಸ್ತಕ್ಷೇಪ ಮಾಡಿದ್ದಾರೆ. ನಾನು ಮಾತಾಡಬೇಕಾಗಿದೆ. ಶಿವಲಿಂಗೇಗೌಡ್ರೆ, ಒತ್ತಾಯವನ್ನು ಮಾಡ್ತಾರೆ. ಬಾಲಕೃಷ್ಣ ಒಂದ್ ನಿಮಿಷ. ಕೃಷ್ಣಬೈರೇಗೌಡ್ರೆ, ತಾವು ತಮ್ಮ ಸೀಟಿಗೆ ಬನ್ನಿ ರೇ. ಒಂದ್ ನಿಮಿಷ ಸಂಗಮೇಶ್ವರ್ ರೇ, ಒಂದ್ ನಿಮಿಷ ಕೂತ್ಕೊಂಡ್ರಿ ಸಾಕು. ಕೃಷ್ಣಬೈರೇಗೌಡ್ರೆ, ಸರ್ಕಾರದ ಪರವಾಗಿ ತಾವು ಮುಂದಿನ ಸಾಲಿನಲ್ಲಿ ಕೂತಿದ್ದೀರಿ. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ ಬೇರೆ ಎಲ್ಲ ವಿಚಾರಗಳು ನೀವು ಅದಕ್ಕೆ ಪ್ರತಿಕ್ರಿಯಿಸಿಕೊಳ್ಳಿ. ಒಂದು ವಿಷಯ ನನಗೆ ಸಂಬಂಧಿಸಿದ್ದು, ಮಾನ್ಯ ಈ ಸದನದ ಶಾಸಕರಾದ ಪ್ರೀತಮ್ ಗೌಡರ ಪ್ರಾಣಕ್ಕೆ ಜೀವಕ್ಕೆ ಅಪಾಯ ಇದೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತು ಹೇಳ್ತಾರೆ. ತಾವು ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ. ಸದನದಲ್ಲಿ ಈ ವೇಳೆಗೆ ಪ್ರಸ್ತಾಪ ಆದಾಗ ಅವರ ಜೀವಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿರುತ್ತೆ. ನಾನು ಸರ್ಕಾರಕ್ಕೆ ಸ್ಪಷ್ಟ ನಿರ್ದೇಶನವನ್ನು ಕೊಡ್ತಾ ಇದ್ದೇನೆ. ಅವರ ಜೀವಕ್ಕೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥದ್ದು ನಿಮ್ಮ ವ್ಯವಸ್ಥೆ. ದಯಮಾಡಿ ಏನು ಹೆಚ್ಚಾಗಬಾರ್ದು. ಇದನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ಅವರು ಯಾಕಪ್ಪ ನಿಮಗೆ ನನ್ನ ಇಂಟೆನ್ಷನ್ಸ್ ಅರ್ಥ ಆಗಲ್ವಾ? ನನಗಿಂತಲೂ ಕ್ಲಿಯರ್ ಕಟ್ ಆಗಿ ಏನಾದ್ರು ಇರ್ತಾರ, ಮನೆ ಮೇಲೆಲ್ಲ ಇದು ಮಾಡಿದಾರೆ ಅಂತ ಹೇಳ್ತಾರೆ. ತಂದೆ ತಾಯಿ ನಾನೇನು ಹೇಳ್ತೀನಿ, ಸತ್ಯಾಸತ್ಯತೆಗಳು ವಿಚಾರಣೆ ಅವೆಲ್ಲ ನಿಮಗೆ ಸರ್ಕಾರಕ್ಕೆ ಬಿಟ್ಟಿದೆ. ಆದರೆ ನನ್ನ ಜವಾಬ್ದಾರಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ತಂದೆ ತಾಯಿ ಅವ್ರ ಮನೇಲಿ ಅವರಿಗೆ ಜೀವರಕ್ಷಣೆ, ವಿಶೇಷವಾಗಿ ಅವ್ರ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಅವರೆಲ್ಲಾದರೂ ಹೊರಗೆ ಹೋಗೋದು ಬರೋದು ಅವರಿಗೆ ಪೊಲೀಸ್ ರಕ್ಷಣೆ ಕೊಡ್ತಕ್ಕಂಥದ್ದು ಎಲ್ಲವನ್ನೂ ನೀವು ಮಾಡಲೇಬೇಕು ಅಂತ ಹೇಳಿ ನಾನು ನಿಮಗೆ ಸ್ಪಷ್ಟ ನಿರ್ದೇಶನ ಕೊಡ್ತಾ ಇದ್ದೆ. ಯಾಕೆ ಇದು ಮಾಡ್ತೀರಿ? ಕೆಲವು ವಿಚಾರಗಳು ನಿಮ್ಮ ಪ್ರತಿಭಟನೆಗಳು, ನಿಮ್ಮ ಘೋಷಣೆಗಳು ಎಲ್ಲ ಮಾಡ್ಕೊಳ್ಳಿ. ನನ್ನ ಬಿಸ್ನೆಸ್ ಟ್ರಾನ್ಸಾಕ್ಟ್ ಮಾಡಬೇಕಲ್ಲ. ಈಗ ನನ್ನ ಕೆಲಸಕ್ಕೆ ನಾನು ಬರ್ತೀನಿ. KG ಬೋಪಯ್ಯನವರು ವರದಿ ಒಪ್ಪಿಸೋದು, ಸೀಟ್ಗೆ ಏನಾದರೂ ಹೋಗಿ ವರದಿ ಒಪ್ಪಿಸ್ತೀರಾ? ಕರ್ನಾಟಕ ಈಗ ಅಶೋಕ್ ಅಶೋಕ್ ಅವರು ಈಗೇನ್ ಮಾಡಿ
ಈಗ KG ಬೋಪಯ್ಯನವರು ಆರ್ ಅಶೋಕ್ ಅವರ ಹೆಸರಿನಲ್ಲಿರುವ ವರದಿಗಳನ್ನು ನಾನು ಸದನ ಮುಂದೆ ಮಂಡಿಸ್ತಾ ಇದ್ದೇನೆ. ಕರ್ನಾಟಕ ವಿಧಾನಸಭೆಯ ಕಾಗದಪತ್ರ ಸಮಿತಿ ಸದಸ್ಯರಾದ 15 ಸಭಾಧ್ಯಕ್ಷರೇ 18-19 ಸಾಲ ವಿಧಾನಸಭೆಯ ಸಮಿತಿಯ ಅಧ್ಯಕ್ಷರಾದ ನಾನು 2018-19ನೇ ಸಮಿತಿಯ 2ನೇ ಮತ್ತು 3ನೇ ವರದಿಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. BK ಸಂಗಮೇಶ್ವರ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಸಮಿತಿಯ ವೆರಿ ಗುಡ್. ಅರ್ಜಿಗಳನ್ನು ಒಪ್ಪಿಸೋದು ಕೃಷ್ಣಾರೆಡ್ಡಿ ಅವರು, ಮಾನ್ಯ ಉಪಸಭಾಧ್ಯಕ್ಷರು. ಸನ್ಮಾನ್ಯ ಸಭಾಧ್ಯಕ್ಷರು, ನನ್ನ ಹೆಸರಿನ ಮುಂದೆ ಇರುವ ಸದರ ಒಪ್ಪಿಸುತ್ತಿದ್ದೇನೆ. ಒಪ್ಪಿಸಲಾಗಿದೆ. ಈಗ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, 6ನೇ ಫೆಬ್ರವರಿ 19ರಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾಪೂರ್ವಕವಾದ ವಂದನಾರ್ಹಣೀಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 6ನೇ ಫೆಬ್ರವರಿ 2019ರಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರನ್ನು ನಾವು ಮಾನ್ಯ ರಾಜ್ಯಪಾಲರ ವಂದನೆಗಳನ್ನು ಸಮರ್ಪಿಸುತ್ತೇವೆ. ಪ್ರಸ್ತಾವದ ಪರವಾಗಿರುವ ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇವೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ವಿತ್ತೀಯ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು 2018-19 ಸಾಲಿನ ಪೂರಕ ಅಂದಾಜುಗಳು 2ನೇ ಕಂತು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2018-19ನೇ ಸಾಲಿನ ಪೂರಕ ಅಂದಾಜುಗಳನ್ನು ಮಂಡಿಸುತ್ತಿದ್ದೇನೆ. 2019-20ನೇ ಸಾಲಿನ ಪ್ರಸ್ತಾವವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ದಿನಾಂಕ 31/3/2020ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲಿಗೆ ಮೀರಿದ ಮೊತ್ತವನ್ನು ನೇತಾನುದಾನವಾಗಿ ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2019-20ನೇ ಸಾಲಿನ ಬೇಡಿಕೆಗಳ ಪ್ರಸ್ತಾವನೆ ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: ದಿನಾಂಕ 31/3/2020ರಂದು ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 28 ಇವುಗಳಿಗೆ ಸಂಬಂಧಿಸಿದ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ಮೀರಿದ ಮೊತ್ತವನ್ನು ಲೇಖಾನುದಾನವಾಗಿ ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. 2018-19ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2019ರ ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7ರಿಂದ 10, 12ರಿಂದ 14, 16ರಿಂದ 28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗೆ ಮೀರಿದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2018-19ನೇ ಸಾಲಿನ ಪೂರಕ ಅಂದಾಜುಗಳು 2ನೇ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2019ರ ಮಾರ್ಚ್ 30ರಂದು ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7ರಿಂದ 10, 12ರಿಂದ 14, 16ರಿಂದ
28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗೆ ಮೀರದ ಮೊತ್ತವನ್ನು ಈ ಸಭೆಯಲ್ಲಿ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. 2019ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಲೇಖಾನುದಾನ ವಿಧೇಯಕ ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಿ ಮುಖ್ಯಮಂತ್ರಿಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, 2019ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಲೇಖಾನುದಾನ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಒಪ್ಪಿಗೆ ನೀಡಿದ ವಿಧೇಯಕವನ್ನು ಮಂಡಿಸಬಹುದು. 19ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಯಿತು. ಸಚಿವರು ವಿಧೇಯಕವನ್ನು ಮಂಡಿಸಲು ಸದನ ಒಪ್ಪಿಗೆ ನೀಡಿದೆ. ಸದನ ಒಪ್ಪಿಗೆ ನೀಡಿದೆ. ವಿಧೇಯಕವನ್ನು ಮಂಡಿಸಬಹುದು. ವಿಧೇಯಕವನ್ನು ಮಂಡಿಸಲಾಯಿತು. ವಿಧೇಯಕದ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ವಿಧೇಯಕವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ದೊರಕಿದೆ. 2019ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. 2019ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹರಿಸಬೇಕೆಂದು ಸೂಚಿಸುತ್ತೇನೆ. ವಿಧೇಯಕದ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ವಿಧೇಯಕವನ್ನು ಈಗ ಸಭೆಯ ಪ್ರಸ್ತಾವದ ಪರವಾಗಿರುವವರು ಹೌದು ಇಲ್ಲ ಎಂದು ಸೂಚಿಸುತ್ತಾರೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಾನ್ಯ ಸದಸ್ಯರುಗಳನ್ನು. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಗೆ 2 ಸದಸ್ಯರನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವನೆಯನ್ನು ದಿನಾಂಕ 7/2/2019 ಸದನದಲ್ಲಿ ಮಂಡಿಸಿದ್ದು, ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈಗಾಗಲೇ ಹೊರಡಿಸಲಾಗಿರುತ್ತದೆ. ಅದರಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಗೆ 2 ಸದಸ್ಯರನ್ನು ನಾಮನಿರ್ದೇಶನ ಮಾಡಲು ಈ ಸದನವು ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಬೇಕೆಂದು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿಗೆ 2 ಮಾನ್ಯ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಈ ಸದನವು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಬೇಕೆಂದು ಮಾನ್ಯ ಉಪಮುಖ್ಯಮಂತ್ರಿ ಮಂಡಿಸುವ ಪ್ರಸ್ತಾವಕ್ಕೆ ಸದನದ ಅನುಮತಿ ಇದೆ ಎಂದು ಭಾವಿಸಲಾಗಿದೆ. ವಿಧಾನಸಭೆಯ ಮಾನ್ಯ ಸದಸ್ಯರಾದ ಶ್ರೀ ಎನ್ ಲಿಂಗಣ್ಣ ಅವರು ದಿನಾಂಕ 6/2/2019 15/2/2019 ವಿಧಾನಸಭೆಯ ಅಧಿವೇಶನದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿ ಈ ಅವಧಿಗೆ ಗೈರು ಹಾಜರಾಗಲು ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. ಶ್ರೀ ಎನ್ ಲಿಂಗಣ್ಣರವರು ದಿನಾಂಕ 6/2/2019 15/2/2019 ಸದನಕ್ಕೆ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನದ ಸಹಮತಿಯನ್ನು ಕೋರಲಾಗಿದೆ. ಶ್ರೀ ಎನ್ ಲಿಂಗಣ್ಣ ಅವರಿಗೆ ಪ್ರಸ್ತಾಪಿತ ಅವಧಿಗೆ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ದಿನಾಂಕ 12, 13, 14, 2, 3 ಹಾಗೂ 4ನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸಬೇಕಾಗಿದ್ದ 45 ಪ್ರಶ್ನೆಗಳ ಪೈಕಿ 37 ಪ್ರಶ್ನೆಗಳ ಉತ್ತರಗಳನ್ನು ಲಿಖಿತ ಮೂಲಕ ಉತ್ತರಿಸುವ 690 ಪ್ರಶ್ನೆಗಳ ಪೈಕಿ 315 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 3 ಗಂಟೆಗೆ ಈಗ ಮೇಲ್ಮನೆಯಿಂದ ಅಂಗೀಕಾರ ಆಗಿ ಬರಬೇಕಾಗಿರೋದ್ರಿಂದ ಸಭೆಯನ್ನು ಈಗ ಮುಂದೂಡಿ ಪುನಃ ನಾವು 3 ಗಂಟೆಗೆ ಸಮಾವೇಶಗೊಳ್ಳಲಿದ್ದೇವೆ. ಅಜ್ಜನ ಆಯ್ತು. ನನಗಂತೂ ಖುಷಿ. ಅದು ಯಾರು ಗೊತ್ತು, ನನಗೂ ಅಜ್ಜನ ಅರ್ಧ ಅವರು ಬರಲ್ಲ.
ವಿಧಾನ ಪರಿಷತ್ತಿನಲ್ಲಿ ಧನ ವಿನಿಯೋಗ ವಿಧೇಯಕ ಪಾಸ್ ಆಗಿ ಬರಬೇಕಾಗಿರುವ ಕಾರಣಕ್ಕಾಗಿ ವಿಧಾನಸಭೆಯ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್ ಮೇಲಿನ ಧನ ವಿನಿಯೋಗ ವಿಧೇಯಕ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿ ಬರಬೇಕಾಗಿರುವ ಕಾರಣ ವಿಧಾನಸಭೆ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ದಾರೆ. ಗದ್ದಲದ ಗೂಡಾಗಿತ್ತು ಇವತ್ತು ಕೂಡ ವಿಧಾನಸಭೆಯ ಕಲಾಪ. ಬಿಜೆಪಿ ಸದಸ್ಯರ ಪ್ರತಿಭಟನೆಯ ಘೋಷಣೆಗಳ ಮಧ್ಯದಲ್ಲೇ ಹಲವು ವಿಧೇಯಕಗಳು ಮಂಡನೆಯಾದವು, ಪಾಸ್ ಕೂಡ ಆದವು. ನಿನ್ನೆ ಹಾಸನದಲ್ಲಿ ಶಾಸಕರ ಮನೆಯ ಮೇಲೆ ನಡೆದ ಕಲ್ಲು ತೂರಾಟದ ಘಟನೆಯ ವಿಷಯವನ್ನ ಬಿಜೆಪಿ ಇವತ್ತು ಮತ್ತೊಂದು ಸಲ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿತು. ಸ್ಪೀಕರ್ ರಮೇಶ್ ಕುಮಾರ್ ಶಾಸಕ ಪ್ರೀತಂ ಗೌಡರಿಗೆ ಭದ್ರತೆ ಕೊಡಬೇಕು ಅಂತ ಆದೇಶಿಸಿದರು. ವಿಧಾನಸಭೆಯ ಕಲಾಪದಲ್ಲಿ ಬಿಜೆಪಿ ಸದಸ್ಯರು ಚರ್ಚೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಸಚಿವ ರೇವಣ್ಣನವರ ಜೊತೆ ಶಾಸಕ ಹರೀಶ್ ಪೂಂಜಾ ಲೋಕಾಭಿರಾಮವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ರೇವಣ್ಣನವರ ಜೊತೆ. ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ. ಸಚಿವ ರೇವಣ್ಣನವರ ಜೊತೆ ಬಿಜೆಪಿ ಸದಸ್ಯರು ಲೋಕಾಭಿರಾಮವಾಗಿ ಮಾತನಾಡ್ತಾ ಇದ್ದಾರೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ ಬೇರೆ ಎಲ್ಲ ವಿಚಾರಗಳು ನೀವು ಅದಕ್ಕೆ ಎಮ್ಎಲ್ಎ ಕೊಟ್ಟಿದ್ದಾರೆ ಎಮ್ಎಲ್ಎ ಇದೆ